ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ಫೋರ್ಡ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ ಮೊನ್ನೆ ಮಾರ್ಚ್ 6ಕ್ಕೆ WRD AEE ಇದು ಗ್ಯಾಜೆಟ್ ರಿಲೀಸ್ ಮಾಡಿದರು. ಸೊ ಅದ್ರೊಳಗೆ ಸ್ವಲ್ಪ ಪ್ಯಾಟರ್ನ್ ಡಿಫ್ರೆಂಟ್ ಕೊಟ್ಟಾರ ಅವರು. ಲೈಕ್ ಸಬ್ಜೆಕ್ಟ್ಸ್ ಚೂಸ್ ಮಾಡೋದು ಆಪ್ಷನ್ಸ್ ಕೊಟ್ಟಾರು. ಆಮೇಲೆ ನೀವು ಸ್ವಲ್ಪ ಜನ ಈಗ PWD AEE ಪ್ರಿಪೇರ್ ಆಗಕತ್ತೀರಿ. ಸೊ ಅಲ್ಲಿ ಸ್ವಲ್ಪ ಸಬ್ಜೆಕ್ಟ್ಸ್ ಡಿಫ್ರೆಂಟ್ ಅದಾವ. ಆಮೇಲೆ WRDನೂ ಪ್ರಿಪೇರ್ ಆಗ್ಬೇಕಂತೀರಿ. ಸೊ ಅದ್ರ ಸಂಬಂಧ ಮೇಡಮ್ ನಾನು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನೀವು ಕೇಳಾಕತ್ತೀರಿ. ಸೊ ಅದ್ರ ಸಂಬಂಧ ನಿಮ್ದು ಎಲ್ಲ ಏನು ಕ್ವಶನ್ಸ್ ಅದಾವಲ್ಲ ಅದನ್ನು ನಾನು ಮೈಂಡ್ ಒಳಗೆ ಇಟ್ಕೊಂಡೆ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡಾಕತ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಯಾಕಂದರೆ ಇದ್ರೊಳಗೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ನಿಮಗೆ ಪ್ರಿಪ್ರೇಷನ್ ಸ್ಟ್ರಾಟಜಿನೂ ಡಿಸ್ಕಷನ್ ಮಾಡ್ತಾನು. ಓಕೆ, ಯಾಕಂದರೆ ಈಗ ಏನಾಗ್ತೈತಿ, ನಾವು ಯಾವುದೋ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತೀವಲ್ಲ ಅಥವಾ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಾವು ಪ್ರಿಪೇರ್ ಆಗ್ತಿರ್ತೀವಲ್ಲ, ವಿ ಶುಡ್ ಟೇಕ್ ಕೇರ್ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ದ ವೇ ವಿ ಪ್ರಿಪೇರ್ ಇಟ್ ಟೇಕ್ಸ್ ಕೇರ್ ಆಫ್ ಆಲ್ ದ ಎಕ್ಸಾಮ್ಸ್. ಆ ಥರ ನಾವು ಪ್ರಿಪೇರ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು BWSSB ಒಳಗಿತ್ತಂದ್ರೆ, PWD AEE ಒಳಗಿತ್ತಂದ್ರೆ, WRD AEE ಒಳಗಿತ್ತಂದ್ರೆ ನಾನು 3 ಎಕ್ಸಾಮ್ಸಿಗೆ ಹೆಲ್ಪ್ ಆಗೋ ಥರ ಹೆಂಗೆ ನಾನು ಪ್ರಿಪೇರ್ ಆಗಬೇಕು. ಸೊ ದ್ಯಾಟ್ ಆ್ಯಂಡ್ ಆಲ್ಸೋ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ಇನ್ ಬಿಟ್ವೀನ್ ನಾ ಏನು ಟಿಪ್ಸ್ ಕೊಡ್ತಿರ್ತಾನಲ್ಲ, ಸೊ ದೋಸ್ ಟಿಪ್ಸ್ ಯು ಕ್ಯಾನ್ ಇಂಪ್ಲಿಮೆಂಟ್ ವೆನ್ ಯು ಆರ್ ಸ್ಟಡಿಂಗ್ ಫಾರ್ ಆಲ್ ದೀಸ್ ಎಕ್ಸಾಮ್ಸ್. ಓಕೆನಾ? ಸೊ ಈಗ AEE ಎಕ್ಸಾಮ್ಸ್ ಅಂದ್ಕೊಳ್ಳೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೈಕ್ ಯಾರು ಆಲ್ರೆಡಿ AE ವರ್ಕ್ ಮಾಡ್ತಿರ್ತಾರಲ್ಲ, ಸೊ ನೀವು ಅಪ್ಲೈ ಮಾಡಿರ್ತೀರಿ ಇದು ಎಕ್ಸಾಮ್ಗೆ. ಆಮೇಲೆ ಯಾರೀಗ ಲೈಕ್ ಹೂ ವಾಂಟ್ ಟು ಜಾಯಿನ್ ಎನಿ ಆಫ್ ದ ಗೌರ್ಮೆಂಟ್ ಜಾಬ್ ಲೈಕ್ ಐದರ್ AE ಆರ್ AEE, ಸೊ ನೀವು ಎಲ್ಲ ಪ್ರಿಪೇರ್ ಆಗ್ತಿರ್ತೀರಿ. ಓಕೆ, ಸೊ ಈ ಗ್ಯಾಜೆಟ್ ಒಳಗೆ ಮತ್ತು ಅದರ್ ಇನ್ಫಾರ್ಮೇಷನ್ಸು ಭಾಳ ಕೊಟ್ಟಾರ ಅವರು. ಅದೆಲ್ಲ ನಮಗೆ ನೆಸಸರಿ ಇಲ್ಲ ಈಗ, ಬಿಕಾಸ್ ವಿ ಆರ್ ಸ್ಟೂಡೆಂಟ್ಸ್, ವಿ ಜಸ್ಟ್ ವಾಂಟ್ ಟು ನೋ ವಾಟ್ ಈಸ್ ದ ಎಕ್ಸಾಮ್ ಪ್ಯಾಟರ್ನ್ ಆಸ್ ವೆಲ್ ಆಸ್ ವಾಟ್ ಈಸ್ ದ ಸಿಲೆಬಸ್, ದ್ಯಾಟ್ಸ್ ಇಟ್, ಆ್ಯಂಡ್ ಹೌ ಟು ಸ್ಟಡಿ. ಓಕೆ, ಸೊ ಇಷ್ಟೊಂದಾದರೆ ಸಾಕು. ಸೊ ಆಲ್ ದೀಸ್ ಪಾಯಿಂಟ್ಸ್ ಐ ವಿಲ್ ಬಿ ಕವರಿಂಗ್ ಇನ್ ಟುಡೇಸ್ ವಿಡಿಯೋ. ಸೊ ಫಸ್ಟ್ ನಾವು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊನು. ಸೊ ಈ ಎಕ್ಸಾಮ್ ಒಳಗೆ 4 ಡಿಫ್ರೆಂಟ್ ಪೇಪರ್ಸ್ ಇರ್ತಾವೆ. ಸೊ ದ ಫಸ್ಟ್ ಪೇಪರ್ ಈಸ್ ಕಂಪಲ್ಸರಿ ಇಂಗ್ಲೀಷ್ ಪೇಪರ್. ಸೊ ಕಂಪಲ್ಸರಿ ಇಂಗ್ಲೀಷ್ ಇಟ್ ಈಸ್ ಫಾರ್ 1.5 hours 100 ಮಾರ್ಕ್ಸ್ ಇದಿರತ್ತದು. ಓಕೆನಾ? ಸೊ ವಿಚ್ ಇಸ್ ಡಿಸ್ಕ್ರಿಪ್ಟಿವ್. ಸೆಕೆಂಡ್ ಪೇಪರ್ ಏನಿರುತ್ತೆ ಅಂದ್ರೆ ಕಂಪಲ್ಸರಿ ಕನ್ನಡ ಪೇಪರ್ ಇರ್ತೈತಿ. ಅದೂ 100 ಮಾರ್ಕ್ಸಿಗೆ ಇರ್ತೈತಿ. ಅದೂ 1.5 hours ಇರ್ತೈತಿ. ಸೊ ಇದು ನೀವು PWD AEE ಆಲ್ರೆಡಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಸೊ ನೆಕ್ಸ್ಟ್ ಎಕ್ಸಾಮ್ ಯಾವ್ದು ಬರ್ತೈತೆ ಅಂದ್ರೆ ನಿಮ್ಮದು ಜನರಲ್ ಸ್ಟಡೀಸ್ ಪೇಪರ್. ಓಕೆ, ದ್ಯಾಟ್ ಈಸ್ ಪೇಪರ್ 1 ಅಂತ ಕರಿತೀವಿ, ಅಥವಾ GK ಪೇಪರ್. ಸೊ ಅದು PWD ಒಳಗೆ ಡಿಸ್ಕ್ರಿಪ್ಟಿವ್ ಇತ್ತು. ಸೊ ವಿಚ್ ವಾಸ್ ವೆರಿ ಟಫ್ ಫಾರ್ ಅವರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಟು ಆನ್ಸರ್. ಯಾಕಂದ್ರೆ ನಾವು ಡಿಸ್ಕ್ರಿಪ್ಟಿವ್ ಆಗಿ ಪ್ರಿಪೇರ್ ಆಗಿರೋದಿಲ್ಲ. GS ಯಾವಾಗಾದರೂ MCQ ಪ್ಯಾಟರ್ನ್ ಒಳಗೆ ಆಗಿರ್ತೀವಿ. ಸೊ ದ್ಯಾಟ್ ಈಸ್ ಗುಡ್ ಪಾಯಿಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್. ಸೊ WRD AEE ಒಳಗೆ ಅವರು MCQ ಕೊಟ್ಟಾರು ಫಾರ್ ದಿಸ್ GS ಪೇಪರ್. ಸೊ ಕೀಪ್ ದಿಸ್ ಇನ್ ಮೈಂಡ್. ಓಕೆ, ಯಾಕಂದ್ರೆ ಲಾಸ್ಟ್ ಟೈಮ್ ಭಾಳ ಟಫ್ ಬಂದಿತ್ತು ಪೇಪರ್ GSದ್ದು PWD AEEಗೆ. ಆಮೇಲೆ ಕರೆಂಟ್ ಅಫೇರ್ಸ್ ಕೈಂಡ್ ಆಫ್ ಆ ಟೈಪ್ ಕ್ವಶನ್ಸ್ ಹೆಚ್ಚಿದ್ವು, ಲೈಕ್ ಥಿಯರಿ ಬೇಸ್ಡ್ ಕ್ವಶನ್ಸ್ಗಿಂತ. ಸೊ ಸ್ವಲ್ಪ ಟಫ್ ಆಗಿತ್ತದ ಡೆಫಿನೆಟ್ಲಿ ಆನ್ಸರಿಂಗ್ ಫಾರ್ ಅವರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಅದು MCQ ಪ್ಯಾಟರ್ನ್ ಇರುತ್ತೆ. GK ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಸೊ ಇದೊಂದು ಡಿಫ್ರೆನ್ಸ್ ಐತಿ PWD AEEಗೆ. ನೆಕ್ಸ್ಟ್ ಫೋರ್ತ್ ಒನ್ ಏನೈತೆ ಅಂದ್ರೆ ನಮ್ಮದು ಟೆಕ್ನಿಕಲ್ ಪೇಪರ್ ಐತಿ, ದ್ಯಾಟ್ ಈಸ್ ಸಿವಿಲ್ ಇಂಜಿನಿಯರಿಂಗ್ ಪೇಪರ್. ಸೊ ಅದ್ರೊಳಗೆ ನಾನು ನಿಮ್ಗೆ ಈಗ ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿಚ್ ಈಸ್ ವೆರಿ ನ್ಯೂ ಆ್ಯಂಡ್ ಡಿಫ್ರೆಂಟ್ ಫಾರ್ ಆಲ್ ಆಫ್ ಅಸ್. ಸೊ ನಮಗೆ ಸಿಲೆಬಸ್ ಏನು ಡಿಫ್ರೆಂಟ್ ಇಲ್ಲ, ಬಟ್ ನಮಗೆ ಪೇಪರ್ ಪ್ಯಾಟರ್ನ್ ಡಿಫ್ರೆಂಟ್ ಐತಿ. ಸೊ ಅದು ಏನೈತಿ ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇದೇನೈತಲ್ಲ ಪಾರ್ಟ್ A, ಪಾರ್ಟ್ B ಅಂತ ಕೊಟ್ಟಾರ ಅವರು. ಓಕೆ, ಸೊ ಪಾರ್ಟ್ A ಒಳಗೆ 4 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕೊಟ್ಟಾರು. ಪಾರ್ಟ್ B ಒಳಗೆ ನಿಮ್ಗೆ 9 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕೊಟ್ಟಾರು. ಸೊ ಅವ್ರೇನು ಕಂಡೀಷನ್ ಮೆನ್ಷನ್ ಮಾಡ್ಯಾರಂದ್ರೆ, ಅ ಕ್ಯಾಂಡಿಡೇಟ್ ಮೇ ಸಿಲೆಕ್ಟ್ ಎನಿ 2 ಆಫ್ ದ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇನ್ ಪಾರ್ಟ್ A ಆ್ಯಂಡ್ 2 ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇನ್ ಪಾರ್ಟ್ B. ಸೊ ಇದ್ರೊಳಗೆ ನೀವು 2 ಸಬ್ಜೆಕ್ಟ್ ಯಾವುದಾದ್ರೂ ಚೂಸ್ ಮಾಡಬಹುದು. ಓಕೆ, ಐದರ್ ಇರಿಗೇಷನ್ ಆರ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಆರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಈ 4 ಒಳಗೆ ನೀವು 2 ಪೇಪರ್ಸ್ ಅಥವಾ 2 ಸಬ್ಜೆಕ್ಟ್ಸ್ ಅಷ್ಟೇ ಚೂಸ್ ಮಾಡಬೇಕು. ಸೊ ದ್ಯಾಟ್ ಮೀನ್ಸ್ ನೀವು ಪಾರ್ಟ್ A ಒಳಗೆ 2 ಡಿಫ್ರೆಂಟ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀರಿ ಟೆಕ್ನಿಕಲ್. ಸೊ ಎಷ್ಟು ಮಾರ್ಕ್ಸ್ ಇದಿರತ್ತೆ? ಅದು 100 ಮಾರ್ಕ್ಸದ ಎಕ್ಸಾಮ್ ಐತಿ. ಇಲ್ಲೈತಿ ನೋಡ್ರಿ, ಎಷ್ಟು ಅವರ್ಸ್ ಇರತ್ತೆ? 3 hours ಇರತ್ತೆ. ಸೊ ಆಲ್ ದಿಸ್ ಆರ್ ವೆರಿ ಬೇಸಿಕ್ ವಿಚ್ ಯು ನೀಡ್ ಟು ರಿಮೆಂಬರ್. ಯಾಕಂದ್ರೆ ಮತ್ತು ಇದನ್ನು ನನಗೆ ಡೌಟ್ಸ್ ಕೇಳಕ್ಕೆ ಕಾಲ್ ಮಾಡಬೇಡ್ರಿ. ದ್ಯಾಟ್ಸ್ ದ ರೀಸನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್ ಇನ್ ಡೀಟೇಲ್. ಓಕೆನಾ? ತಿಳಿತಲ್ಲ? ಸೊ ಪಾರ್ಟ್ A ಒಳಗೆ 4 ಸಬ್ಜೆಕ್ಟ್ಸ್ ಇರ್ತಾವೆ, 2 ಸಬ್ಜೆಕ್ಟ್ ಚೂಸ್ ಮಾಡಬೇಕು. ಪಾರ್ಟ್ B ಒಳಗೆ ನಿಮ್ಗೆ 9 ಸಬ್ಜೆಕ್ಟ್ಸ್ ಅದಾವೆ. ಅಡ್ವಾನ್ಸ್ ಸ್ಟ್ರಕ್ಚರ್, ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್, ಅಡ್ವಾನ್ಸ್ ಸಾಯಿಲ್ ಮೆಕ್ಯಾನಿಕ್ಸ್, ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, hydraulics and dams, hydrology,
ಥಿಯರಿ ಆಫ್ ಇಲೆಕ್ಟ್ರಿಸಿಟಿ ಆ್ಯಂಡ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್. ಸೊ ಇಷ್ಟು ಸಬ್ಜೆಕ್ಟ್ಸ್ ಅದಾವೆ ಅವು. ಸೊ ಆ್ಯಕ್ಚುಲಿ ನಾವು ಗ್ಯಾಜೆಟ್ ನೋಡಿದರೆ ಅದರೊಳಗೆ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಲೆಬಸ್ ಕೊಟ್ಟಾರು. ಯಾಕಂದರೆ ಇದು WRDA ಇವನ್ ಮೆಕ್ಯಾನಿಕಲ್ ವೇಕನ್ಸೀಸೂ ಅದಾವು, ಅದಕ್ಕೂ ಕಾಲ್ ಫಾರ್ ಮಾಡೋರು ಅದಾರು. ಬಟ್ ಈಗ ನಾನು ನಿಮ್ಗೆ ಏನು ಸಿಲೆಬಸ್ ತೋರ್ಸಾಕತ್ತಾನಲ್ಲ, ಸೊ ದಿಸ್ ಇಸ್ ಆಫ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಆಮೇಲೆ ಇದನ್ನು AEE ಕಾಲ್ ಮಾಡೋರು ಇದ್ರು. ಸೊ ದ್ಯಾಟ್ ಸಿಲೆಬಸ್ ರಿಮೇನ್ಸ್ ಆಲ್ಮೋಸ್ಟ್ ಸೇಮ್. ಯಾಕಂದ್ರೆ ನೀವು ಮೆಕ್ಯಾನಿಕಲ್ ಪ್ಯಾಟರ್ನ್ ನೋಡಿದ್ರೆ ಅಂದ್ರೆ ಗ್ಯಾಜೆಟ್ ಒಳಗೆ ಇದೇ ಪ್ಯಾಟರ್ನ್ ಒಳಗನ ಐತದು. ಪಾರ್ಟ್ A ಪಾರ್ಟ್ B ಬಟ್ ದ ಸಬ್ಜೆಕ್ಟ್ಸ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆನಾ. ಸೊ ಈ ಪಾರ್ಟ್ B ಒಳಗೆ ನಿಮ್ಗೆ 9 ಸಬ್ಜೆಕ್ಟ್ಸ್ ಅದಾವು. ಈಗ ನಿಮ್ಗೆ ಬೇಸಿಕ್, ಆಮೇಲೆ ಇದ್ರೊಳಗೂ ನಿಮ್ಗೆ 2 ಪೇಪರ್. ಸೊ ಆಲ್ ಟುಗೆದರ್ ಪಾರ್ಟ್ A ಪಾರ್ಟ್ B ಕೂಡಿ ನಿಮ್ಗೆ 4 ಡಿಫ್ರೆಂಟ್ ಎಕ್ಸಾಮ್ಸ್ ಇರ್ತಾವೆ. ಎವ್ರಿ ಎಕ್ಸಾಮ್ ಆರ್ ಎವ್ರಿ ಪೇಪರ್ ಈಸ್ ಫಾರ್ 3 hours ಆ್ಯಂಡ್ ಎವ್ರಿ ಪೇಪರ್ ಈಸ್ ಫಾರ್ 100 marks ಆ್ಯಂಡ್ ಇಟ್ ಈಸ್ ಡಿಸ್ಕ್ರಿಪ್ಟಿವ್. ಸೊ ತಿಳಿತಲ್ಲ, ಇದೆಲ್ಲ ಪ್ರೊಸೆಸ್ ಮುಗಿದ ಕೂಡಲೇ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ. ಸೊ ದಿಸ್ ಇಸ್ ದ ಪ್ರಾಸೆಸ್ ಆಫ್ AEE ರೆಕ್ರೂಟ್ಮೆಂಟ್. ಓಕೆನಾ. ಸೊ ಈಗ ನಿಮಗೇನು ಕ್ವಶನ್ಸ್ ಐತೆ ಅಂದ್ರೆ, ಮ್ಯಾಮ್ ನಾನು ಪಾರ್ಟ್ A ಒಳಗೆ ಯಾವ 2 ಸಬ್ಜೆಕ್ಟ್ಸ್ ಚೂಸ್ ಮಾಡಲಿ, ಪಾರ್ಟ್ B ಒಳಗೆ ಯಾವ 2 ಸಬ್ಜೆಕ್ಟ್ಸ್ ನಾನು ಚೂಸ್ ಮಾಡಲಿ ಅಂತಂದು ಭಾಳ ಜನ ನೀವು ಕೇಳಾಕತ್ತೀರಿ. ಆಸ್ ವೆಲ್ ಆಸ್ ನಮ್ಮದು ಕೋರ್ಸ್ ಒಳಗೂ ನಿಮಗೆ ಒಂದೊಂದು ಟಾಪಿಕ್ಸ್ ಕನ್ಫ್ಯೂಷನ್ ಅದಾವೆ. ಅದನ್ನೆಲ್ಲ ನಂಗೆ ಕ್ಲಿಯರ್ ಮಾಡೋ ಸಂಬಂಧನ ಇದು ವಿಡಿಯೋ ಮಾಡಾಕತ್ತೀನಿ. ಓಕೆ. ಸೊ ಈಗ ನಾವು ಪಾರ್ಟ್ B ಒಳಗೆ ನೋಡಿದರೆ ಇಟ್ ಈಸ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ವಿಚ್ ಈಸ್ ರೂಲ್ಡ್ ಔಟ್. ಸೊ ನಾವು ಮೋಸ್ಟ್ ಆಫ್ ಅಸ್ ನಾವು ಓದಿರೋದಿಲ್ಲ, ಬಟ್ ನೀವು ಚಾಲೆಂಜ್ ಆಗಿ ತೊಗೊಂಡು ಓದ್ತೇನಂದ್ರೂ ಓದಬಹುದು. ಬಟ್ ದಿಸ್ ಇಸ್ ಡಿಸ್ಕ್ರಿಪ್ಟಿವ್. ಸೊ ಅದನ್ನು ನೀವು ಮೈಂಡ್ ಒಳಗೆ ಇಟ್ಕೋರಿ. ಓಕೆ. ಸೊ ಆಮೇಲೆ ಅದು ನೀವು ಸಬ್ಜೆಕ್ಟ್ ಓದಿದ್ರೂ ನಿಮಗೆ ಅದು ಯಾವ ಎಕ್ಸಾಮ್ಸಿಗೂ ಹೆಲ್ಪ್ ಆಗೋದಿಲ್ಲ, ವೆದರ್ ಇಟ್ ಈಸ್ ಎನಿ AE ಎಕ್ಸಾಮ್ ಆರ್ ವೆದರ್ ಇಟ್ ಈಸ್ PWD AEE ಎಕ್ಸಾಮ್. ಸೊ ದ್ಯಾಟ್ಸ್ ದ ರೀಸನ್ ಐ ಸಜೆಸ್ಟ್ ಯು ಟು ವೈಪ್ ಔಟ್ ಕಂಪ್ಲೀಟ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್. ಸೊ ಬಿಟ್ಬಿಡ್ರಿ ಆ ಸಬ್ಜೆಕ್ಟನ್ನು. ಸೊ ಈಗ ನಾವು ಪಾರ್ಟ್ Aದ ಸಿಲೆಬಸ್ ಚೆಕ್ ಮಾಡ್ಕೊತ ಹೋಗೋನು. ಓಕೆ. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ಹೇಳೋದು ಮರ್ತೀನಿ, ಕಂಪಲ್ಸರಿ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕಂಪಲ್ಸರಿ ಕನ್ನಡ ಏನದಾವಲ್ಲ, ಸೊ ದೇ ಆರ್ ಜಸ್ಟ್ ದ ಕ್ವಾಲಿಫೈಯಿಂಗ್ ಪೇಪರ್ಸ್. ಅಂದರೆ ಏನು, ಎರಡಕ್ಕೂ ನಿಮ್ಗೆ 30% ಆಫ್ ಮಾರ್ಕ್ಸ್ ಬರಬೇಕು ಮಿನಿಮಮ್. ಆಮೇಲೆ ಎವ್ರೇಜ್ ಔಟ್ ಮಾಡಿದರೆ 35% ಬರಲೇಬೇಕು ಮಿನಿಮಮ್. ದ್ಯಾಟ್ ಈಸ್ ದ ರೂಲ್. ಸೊ ನಿಮ್ಗೆ ಅದಕ್ಕಿಂತ ಕಮ್ಮಿ ಬತ್ತಂದ್ರೆ ದೇ ವಿಲ್ ನಾಟ್ ಬಿ ಇವ್ಯಾಲ್ಯುವೇಟಿಂಗ್ ಯುವರ್ ಸಿವಿಲ್ ಇಂಜಿನಿಯರಿಂಗ್ ಪೇಪರ್ಸ್ ಆ್ಯಸ್ ವೆಲ್ ಆಸ್ ಜನರಲ್ ಸ್ಟಡೀಸ್ ಪೇಪರ್ಸ್. ಕೀಪ್ ದ್ಯಾಟ್ ಇನ್ ಮೈಂಡ್. ಸೊ ಇಂಗ್ಲೀಷ್ ಕನ್ನಡ ಅದನ್ನು ನೀವು ಪ್ರಿಪೇರ್ ಆಗಬೇಕು ನೀಟಾಗಿ. ಬಟ್ ವೆರಿ ಸಿಂಪಲ್, 10th ಲೆವೆಲ್ ಇರತ್ತೆ. ಇಟ್ ವೋಂಟ್ ಬಿ ಡಿಫಿಕಲ್ಟ್. ಸೊ ಸಿಂಪಲ್ ಎಸ್ಸೆ ರೈಟಿಂಗ್ ಇರತ್ತೆ, ದೆನ್ ಲೆಟರ್ ರೈಟಿಂಗ್ ಇರತ್ತೆ, ಪ್ಯಾಸೇಜ್ ಕೊಟ್ಟು ಅದಕ್ಕೆ ಕ್ವಶನ್ಸ್ ಆನ್ಸರ್ ಮಾಡಬೇಕು, ಟ್ರಾನ್ಸ್ಲೇಷನ್ ಇರತ್ತೆ, ಬೇಸಿಕ್ ಗ್ರಾಮರ್ ಇರತ್ತೆ. ಸೊ ಇಟ್ ವೋಂಟ್ ಬಿ ಡಿಫಿಕಲ್ಟ್, ಜಸ್ಟ್ ಟ್ರಸ್ಟ್ ಮೀ. ಓಕೆನಾ. ಸೊ ಈಗ ಪಾರ್ಟ್ Aದ ನಾವು ಸಿಲೆಬಸ್ ಚೆಕ್ ಮಾಡೋಣ. ಇದೇನೈತಿ, ಇರಿಗೇಷನ್ ಇಂಜಿನಿಯರಿಂಗ್. ಓಕೆನಾ. ಸೊ ಇದು ಇರಿಗೇಷನ್ ಇಂಜಿನಿಯರಿಂಗ್. ಸೊ ಇಲ್ಲೆಲ್ಲ ನೋಡಿದ್ದೀವಿ ಅಂದ್ರೆ ದೀಸ್ ಆರ್ ಆಲ್ ದ ಟಾಪಿಕ್ಸ್ ಇರಿಗೇಷನ್ ಇಂಜಿನಿಯರಿಂಗ್. ಎಲ್ಲಿವರೆಗೂ ಐತೆ ಅಂದರೆ ಇಲ್ಲಿವರೆಗೂ ಐತಿದು. ಓಕೆ. ನೆಕ್ಸ್ಟ್ ಕಮ್ಸ್ ಯುವರ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್. ಬಟ್ ಇಲ್ಲಿ ನಾವು ಇರಿಗೇಷನ್ ಇಂಜಿನಿಯರಿಂಗ್ ನಾವು ನೋಡಿದ್ವಿ ಅಂದ್ರೆ, ಓಕೆ, ಸೊ ಇದ್ರ ಒಳಗೆ ಅವರು ಹೈಡ್ರೋಲಜಿನೂ ಕಂಬೈನ್ ಮಾಡ್ಯಾರು. ಓಕೆ. ಸೊ ದ್ಯಾಟ್ಸ್ ದ ರೀಸನ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಾವು ಹೈಡ್ರೋಲಜಿನೂ ಓದಬೇಕನ್ನತ್ತಂದು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈಗ ನಿಮಗೆ ನಾನು ನಮ್ಮದು ಕೋರ್ಸ್ ಓಪನ್ ಮಾಡಿ ತೋರಿಸ್ತನು. ನಾವು WRD AEE ಇದನ್ನು ಸ್ಪೆಸಿಫಿಕ್ ಕೋರ್ಸ್ ಮಾಡೀವು. ಇದು ಏನು ಪಾರ್ಟ್ A ಪಾರ್ಟ್ B ಅಂತ ಕೊಟ್ಟಾರಲ್ಲ ಅದ್ರದ್ದು ಪ್ರಕಾರನ ನಾವು ಕೋರ್ಸ್ ಮಾಡೀವಿ. ನಿಮಗೆ ತೋರಿಸ್ತಾನೆ ಇಲ್ಲಿ WRD AEE ಐತಿ. ಪಾರ್ಟ್ Aದ ಸಬ್ಜೆಕ್ಟ್ಸ್ ಅದಾವೆ, ಪಾರ್ಟ್ Bದ ಸಬ್ಜೆಕ್ಟ್ಸ್ ಅದಾವು. ಓಕೆನಾ. ಸೊ ಅದು ಯಾವ ಆರ್ಡರ್ದಾಗ ಓದಬೇಕು ಅನ್ನೋದು ನಾನು ನಿಮಗೆ ಆಮೇಲೆ ಹೇಳ್ತಾನು. ಸೊ ಈಗ ನೋಡಿರಿ, ಇದೇನು ಪಾರ್ಟ್ A ಐತಲ್ಲ, ಸೊ ಇದ್ರೊಳಗೆ ನಿಮ್ಗೆ ಇರಿಗೇಷನ್ ಇಂಜಿನಿಯರಿಂಗ್ ಅಂತೈತಿ. ಓಕೆ. ಸೊ ದೀಸ್ ಆರ್ ಆಲ್ ದ ಟಾಪಿಕ್ಸ್. ಬಟ್ ನಾವೇನು ಮಾಡೀವಂದ್ರೆ ಇದೇನು ಹೈಡ್ರಾಲಜಿ ಅನ್ನೋದೈತಲ್ಲ, ಈ ಪರ್ಟಿಕ್ಯುಲರ್ ಟಾಪಿಕನ್ನು ನಾವು ಇದ್ರೊಳಗೆ ಆ್ಯಡ್ ಮಾಡಿಲ್ಲ. ದ ರೀಸನ್ ಈಸ್ ಇವನ್ ಇನ್ ಪಾರ್ಟ್ 2 ಆಲ್ಸೋ ದ ಹೈಡ್ರಾಲಜಿ ಈಸ್ ದೇರ್. ಇಲ್ಲಿ ನೋಡ್ರಿ. ಓಕೆನಾ. 7th one. ಸೊ ದ ಹೈಡ್ರಾಲಜಿ ಈಸ್ ದೇರ್. ಸೊ ಆ ಪಾರ್ಟ್ 2 ಒಳಗೆ ನಿಮಗೆ ಆ ಟಾಪಿಕ್ಸ್ ಆಫ್ ಹೈಡ್ರಾಲಜಿ ನಿಮಗೆ ಇರಿಗೇಷನ್ ಇಂಜಿನಿಯರಿಂಗ್ ನಿಮಗೆ ಸಿಗ್ತೈತಿ. ಓಕೆನಾ. ನೆಕ್ಸ್ಟ್ ಕಮ್ಸ್ ನಿಮ್ಮದು ರೋಡ್ಸ್ ಆ್ಯಂಡ್ ಹೈವೇಸ್. ಸೊ ಇಲ್ಲಿ ನೋಡೋಣ. ಓಕೆ. ಸೊ ರೋಡ್ಸ್ ಆ್ಯಂಡ್ ಫಸ್ಟ್ ರೋಡ್ಸ್ ಬಗ್ಗೆ ಥಿಂಕ್ ಮಾಡೋಣ, ದೆನ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಬ್ರಿಡ್ಜಸ್. ಸೊ ಇಲ್ಲಿ ನಾನು ಸೈಮಲ್ಟೇನಿಯಸ್ಲಿನ ನಿಮಗೆ ಕೋರ್ಸ್ ಓಪನ್ ಮಾಡಿ ತೋರಿಸ್ತಾನು. ಸೊ ದೀಸ್ ಆರ್ ದ ಚಾಪ್ಟರ್ಸ್ ವಿಚ್ ವಿ ಹ್ಯಾವ್ ಕವರ್ಡ್ ಇನ್ ದ ರೋಡ್ಸ್. ಓಕೆನಾ. ಸೊ ಇಲ್ಲಿ ನಾವು ನೋಡೋಣ. ಸೊ ಜನರಲ್, ಸರ್ವೇಸ್, ಹೈವೇ ಡಿಸೈನ್, ಹೈವೇ ಕನ್ಸ್ಟ್ರಕ್ಷನ್, ದೆನ್ ಹೈವೇ ಮೇಂಟೆನೆನ್ಸ್. ಸೊ ಇವೆಲ್ಲ ಏನು ಟಾಪಿಕ್ಸ್ ಅದಾವಲ್ಲ, ಯು ವಿಲ್ ಫೈಂಡ್ ಎವ್ರಿ ಟಾಪಿಕ್ ಇನ್ ದಿಸ್. ಸೊ ಈಗ ನಿಮಗೊಂದು ಸ್ವಲ್ಪ ಟಾಪಿಕ್ಸ್ ಕೊಡ್ತೀನಿ ನಾನು, ಲೈಕ್ ಚಾನಲೈಜೇಷನ್ಸು ಅಥವಾ ಇಂಟರ್ಸೆಕ್ಷನ್ಸು, ಇಂಟರ್ಚೇಂಜಸ್ಸು, ಗ್ರೇಡ್ ಸಪ್ರೇಟರ್ಸು, ರೋಟ್ರಿ ಇಂಟರ್ಸೆಕ್ಷನ್ಸು. ಸೊ ಈ ಟೈಪ್ ಟಾಪಿಕ್ಸ್ ಇರ್ತಾವೆ. ಸೊ ಅವು ಎದ್ರೊಳಗೆ ಇರ್ತಾವೆ, ದೇ ವಿಲ್ ಬಿ ಇನ್ ಟ್ರಾಫಿಕ್ ಇಂಜಿನಿಯರಿಂಗ್.
ಸೊ ನಿಮಗೆ ನಾವು ಬೇಸಿಕ್ಕಾಗಿ ಒರಿಜಿನ್ ಆ್ಯಂಡ್ ಡೆಸ್ಟಿನೇಷನ್ ಸ್ಟಡೀಸು, ಸ್ಪೀಡ್ ಸ್ಟಡೀಸು, ವಾಲ್ಯೂಮ್ ಕೌಂಟು, ಸೊ ಅವನ್ನ ನಾವು ನಿಮಗೆ ಟೀಚ್ ಮಾಡಲಾರ್ದ ವಿ ಕೆನ್ ನಾಟ್ ಟೀಚ್ ಯು ರೋಟ್ರಿ ಇಂಟರ್ಸೆಕ್ಷನ್ಸ್ ಆರ್ ಚಾನಲೈಜೇಷನ್ ಆರ್ ಇಂಟರ್ಸೆಕ್ಷನ್ಸ್, ಇಂಟರ್ಚೇಂಜಸ್, ಗ್ರೇಡ್ ಸಪ್ರೇಟರ್ಸ್ ಟೀಚ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದ್ರ ಸಂಬಂಧ ನೀವು ಎಂಟೈರ್ ಟ್ರಾಫಿಕ್ ಇಂಜಿನಿಯರಿಂಗ್ ಓದಬೇಕು. ಸೊ ನೀವು ಬರೀ ಗೂಗಲ್ ಒಳಗೆ ಇದೊಂದು ಟಾಪಿಕ್ ಹಾಕ್ಕೊಂಡು ಸರ್ಚ್ ಮಾಡಿ ಓದ್ತಾನಂದ್ರೆ ಯು ಕೆನ್ ನಾಟ್ ಪಾಸ್ ದಿಸ್ ಎಕ್ಸಾಮ್. ಆಮೇಲೆ ಈ ಟೈಪ್ ಏನೋ ವೇಗಾಗಿ ಟಾಪಿಕ್ಸ್ ಕೊಟ್ಟಿರ್ತಾರಲ್ಲ ವಿಚ್ ಆರ್ ಇಂಡಿಪೆಂಡೆಂಟ್. ಈಗ ನೋಡ್ರಿ ನಿಮ್ಗೆ ಚಾನಲೈಜೇಷನ್ಸ್, ಸೊ ಡಿಫ್ರೆಂಟ್ ಚಾನಲೈಜೇಷನ್ಸ್ ಆರ್ ದೇರ್ ಇನ್ ಟ್ರಾಫಿಕ್ ಇಂಜಿನಿಯರಿಂಗ್. ಓಕೆನಾ, ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್ ಟು ಅಲೈನ್ ಆರ್ ಟು ಮಾನಿಟರ್ ದ ಟ್ರಾಫಿಕ್. ಸೊ ಅದನ್ನು ನೀವು ಸಡನ್ನಾಗಿ ಆ ಟಾಪಿಕ್ ಕಲಿಯೋಕ್ಕೆ ಬರೋದಿಲ್ಲ, ಸ್ಟಾರ್ಟಿಂಗ್ ನೀವು ಕಲೀಲೇಬೇಕು. ಸೊ ಅದರ ಸಂಬಂಧ ಯು ಶುಡ್ ಸ್ಟಡಿ ಎಂಟೈರ್ ಟ್ರಾಫಿಕ್ ಇಂಜಿನಿಯರಿಂಗ್. ಈ ಟೈಪ್ ಟಾಪಿಕ್ ಈ ಪರ್ಟಿಕ್ಯುಲರ್ ಎಕ್ಸಾಮ್ ಒಳಗತ್ತಿಲ್ಲ, ಡಿಫ್ರೆಂಟ್ ಎಕ್ಸಾಮ್ಸ್ ಒಳಗೂ ಅದಾವು. ನೀವು ನಂದು ಪ್ರೀವಿಯಸ್ ವೀಡಿಯೋಸು ಅಥವಾ ಮೊದಲೇ ಬೇರೆ ನೋಟಿಫಿಕೇಷನ್ಸ್ ಅದು ನೀವು ನೋಡಿದ್ರೆ ಅಂದ್ರೆ ನಿಮಗೊಂದು ಐಡಿಯಾ ಬರ್ತೈತೆ ಅದು. ಓಕೆನಾ, ಸೊ ಕಂಪ್ಲೀಟಾಗಿ ಸೊ ಎವ್ರಿ ಟಾಪಿಕ್ ಇದ್ರೊಳಗೆ ಏನೈತಲ್ಲ ರೋಡ್ಸ್ ಆ್ಯಂಡ್ ಹೈವೇಸ್ ಒಳಗಿಂದು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಈಸ್ ಇನ್ ದ ಕೋರ್ಸ್. ಓಕೆನಾ, ಸೊ ದ್ಯಾಟ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಸೇಮ್ ವೇ ಬ್ರಿಡ್ಜ್ ಇಂಜಿನಿಯರಿಂಗ್. ಸೊ ಇದೇನು ಬ್ರಿಡ್ಜ್ ಇಂಜಿನಿಯರಿಂಗ್ ಐತಲ್ಲ, ದಿಸ್ ಈಸ್ ದ ಎಕ್ಸಾಕ್ಟ್ ಸಿಲೆಬಸ್ ಆಫ್ PWD AB AE which happened long back in the year 2021 as well as PWD AEE. Okay, so this is quite old syllabus, this is not new syllabus. So illen ನಾವು bridges ಅದು ಪ್ರೊವೈಡ್ ಮಾಡಿವಲ್ಲ ಅದ್ರ ಒಳಗೆ ಎವ್ರಿ ಟಾಪಿಕ್ ಇಸ್ ಕವರ್ಡ್ ಹಿಯರ್. ಸೊ ನಾನು ಟೀಚ್ ಮಾಡೇನ ಅದನ್ನು ಎವ್ರಿಥಿಂಗ್ ಇಸ್ ಕವರ್ಡ್. ಬಟ್ ನಾವು ಏನು ಮಾಡಿರ್ತೀವಿ ಅಂದ್ರೆ ನಿಮಗೆ ಟಾಪಿಕ್ ನೇಮ್ಸ್ ಡಿಫರೆಂಟ್ ಇರ್ತಾವೆ. ಯಾಕಂದ್ರೆ ಒಂದು ಆರ್ಡರ್ದಾಗ ನಾವು ಟೀಚ್ ಮಾಡಿದ್ವಿ ಅಂದ್ರೆ ಅಷ್ಟೇ ದೆನ್ ಯು ವಿಲ್ ಬಿ ಏಬಲ್ ಟು ಬಿಲ್ಡ್ ದ ಕನೆಕ್ಷನ್ಸ್ ಬಿಟ್ವೀನ್ ದ ಚಾಪ್ಟರ್ಸ್ ಇನ್ ಯುವರ್ ಮೈಂಡ್. ನಾವು ರ್ಯಾಂಡಮ್ ಆಗಿ ಟೀಚ್ ಮಾಡಿದ್ರೆ ಬರೋದಿಲ್ಲ. ಓಕೆನಾ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ದಿಸ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಮೋರ್ ವೆನ್ ವಿ ಟೇಕ್ ಅಪ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ಅಲ್ಲಿ ನಿಮಗೆ ಕ್ಲಿಯರಿಟಿ ಸಿಗ್ತೈತಿ. ಓಕೆನಾ, ಸೊ ಇದು ಎವ್ರಿ ಟಾಪಿಕ್ ಇಸ್ ಕವರ್ಡ್ ಬ್ರಿಡ್ಜ್ ಇಂಜಿನಿಯರಿಂಗ್. ನೆಕ್ಸ್ಟ್ ಕಮ್ಸ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ಸೊ ಇದೇನು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಐತಲ್ಲ, ದಿಸ್ ಈಸ್ ಅವರ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಅಂತ ನಾವು ಕರಿತೀವಿ ಇನ್ ಜನರಲ್. ಓಕೆ, ಸೊ ಇದ್ರೊಳಗೆ ಅವ್ರು ಫಸ್ಟ್ ನಿಮಗೆ ಸ್ಯಾನಿಟರಿ ಇಂಜಿನಿಯರಿಂಗ್ ಕೊಟ್ಟಾರು, ದೆನ್ ದೇ ಹ್ಯಾವ್ ಗಿವನ್ ಯು ದ ವಾಟರ್ ಸಪ್ಲೈ ಇಂಜಿನಿಯರಿಂಗ್. ಓಕೆ, ಸೊ ದಿಸ್ ಇಸ್ ದ ಐರನಿ ಆ್ಯಕ್ಚುಲಿ. ಸೊ ನಾವು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಕಲಿಬೇಕಂದ್ರೆ ಫಸ್ಟ್ ನಾವು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಕಲಿತ್ರ ಅಷ್ಟ ನಾವು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಇಲ್ಲ ಅಂದ್ರೆ ಬರುವುದಿಲ್ಲ. ಸೊ ದ್ಯಾಟ್ಸ್ ದ ರೀಸನ್ ನಾವೇನು ಮಾಡೀವಂದ್ರೆ ಇಲ್ಲೇ ಈ ಸಬ್ಜೆಕ್ಟು ನಾನು ಟೀಚ್ ಮಾಡೀನಿ. ಓಕೆನಾ, ಸೊ ಲೆಟ್ ಮೀ ಶೋ ದ್ಯಾಟ್ ಹಿಯರ್. ಸೊ ಇಲ್ಲೇನೈತಲ್ಲ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ಸೊ ನೋಡಿರಿ ನಾನು ಇಲ್ಲಿವರೆಗೂ ನಿಮಗೆ ಓಕೆ, ಸೊ ಪೈಪ್ ಅಪರ್ಟನೆನ್ಸಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸೊ ಇಲ್ಲಿವರೆಗೂ ಎಲ್ಲ ನಿಮಗೆ ಇಟ್ ಈಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್. ಓಕೆ, ಸೊ ಮುಂದೆ ಇಲ್ಲಿ ಹಿಡ್ದ ಯುವರ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ವಿಲ್ ಸ್ಟಾರ್ಟ್. ಸೊ ಈಗ ನಿಮಗೆ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಒಳಗೂ ನಾನು ನಿಮಗೆ ಬ್ರೇಕ್ ಮಾಡಿ ತೋರಿಸ್ತೀನಿ. ಫಾರ್ ಸಮ್ ಟಾಪಿಕ್ಸ್ ಐ ಆಮ್ ಟೇಕಿಂಗ್, ನಾಟ್ ಆಲ್. ಸೊ ಇಲ್ಲಿ ನೋಡಿರಿ ವ್ಯಾಲ್ಯೂ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ವಾಟರ್ ಸಪ್ಲೈ, ಡೊಮೆಸ್ಟಿಕ್ ಕಮರ್ಷಿಯಲ್ ಆ್ಯಂಡ್ ಪಬ್ಲಿಕ್ ರಿಕ್ವೈರ್ಮೆಂಟ್ ಅಲೌನ್ಸಸ್ ಪ್ರೊಸ್ಪೆಕ್ಟಿವ್ ಪಾಪ್ಯುಲೇಷನ್ ವೇರಿಯೇಷನ್ ಇನ್ ಡಿಮಾಂಡ್. ಸೊ ಇದೆಲ್ಲ ಎದ್ರೊಳಗೆ ಬರ್ತೈತೆ ನಮ್ಮದು. ಇಟ್ ಆಲ್ ಕಮ್ಸ್ ಇನ್ ದ ಫಸ್ಟ್ ಟಾಪಿಕ್, ದ್ಯಾಟ್ ಈಸ್ ವಾಟರ್ ಡಿಮಾಂಡ್ ಆ್ಯಂಡ್ ಪಾಪ್ಯುಲೇಷನ್ ಫೋರ್ಕಾಸ್ಟ್. ಸೊ ಅದ್ರೊಳಗೆ ಬರ್ತೈತೆ ಅದು, ಇಟ್ ಈಸ್ ಇನ್ಸೈಡ್. ಸೊ ಅದ್ರೊಳಗೆ ಕೇಳಿರ್ತಾರೆ ಅವರು. ಇಲ್ಲಿ ನೋಡ್ರಿ ಕ್ವಾಂಟಿಟಿ ಆಫ್ ವಾಟರ್ ಅದು ಕೊಟ್ಟೆ, ಇಲ್ಲಿ ಸೋರ್ಸ್ ಆಫ್ ವಾಟರ್ ಅದು ಕೊಟ್ಟಾರು. ಸೊ ಸೋರ್ಸ್ ಆಫ್ ವಾಟರ್ ಅಂದ್ರೆ ಇಲ್ಲಿ ನಮ್ಮದು ಸಪ್ರೇಟ್ ಚಾಪ್ಟರ್ನ ಇರತ್ತೆ. ಸೊ ದಿಸ್ ಈಸ್ ಹೌ ನೀವೇನು ಮಾಡ್ತೀರಿ, ನೋಡ್ತೀರಿ ಮೇಡಮ್ ಇದು ಟಾಪಿಕ್ ಇಲ್ಲ ಅದು ಟಾಪಿಕ್ ಇಲ್ಲ ಅಂತೀರಿ. ಸೊ ಇಟ್ ವಿಲ್ ಬಿ ದೇರ್, ಎವ್ರಿ ಟಾಪಿಕ್ ವಿಲ್ ಬಿ ದೇರ್. ಇಲ್ಲಿ ನೋಡಿರಿ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸ್ ಅದು ಕೊಟ್ಟಾರು. ಸೊ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. ಸೊ ಇದನ್ನೆಲ್ಲ ನೋಡಿದ ಕೂಡಲೇ ನಿಮಗೆ ವಾಟ್ ಇಟ್ ಈಸ್ ಅನ್ಸುತ್ತೆ. ಬಟ್ ಇಟ್ ಈಸ್ ಆಲ್ ಅಬೌಟ್ ಜಸ್ಟ್ ದ ಇಂಟೇಕ್ ಸ್ಟ್ರಕ್ಚರ್ಸ್, ದ್ಯಾಟ್ಸ್ ಇಟ್. ಸೊ ಆ ಇಂಟೇಕ್ ಸ್ಟ್ರಕ್ಚರ್ಸ್ ಇಲ್ಲೈತಿ. ಸೊ ಆಮೇಲೆ ಇಲ್ಲಿ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಕಲಿಬೇಕು ನಾವು. ಸೊ ಈಗ ನೋಡ್ರಿ ಅವ್ರು ರಿವರ್ಸ್ ಆರ್ಡರ್ದಾಗ ಕೊಟ್ಟಾರು. ಫಸ್ಟ್ okay, even in environmental engineering first class I have explained, always we need to calculate what is the demand of the water. ನಿಮಗೆ ಆ ಊರಿಗೆ ಎಷ್ಟು ವಾಟರ್ ಬೇಕನ್ನೋದು ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್, ಬಿಕಾಸ್ ಯು ಆರ್ ನೆವರ್ ಡಿಸೈನಿಂಗ್ ಫಾರ್ ದ ಪ್ರೆಸೆಂಟ್ ಕಂಡೀಷನ್ಸ್. ಸೊ ಯು ಫೋರ್ಕಾಸ್ಟ್ ಇಟ್ ಆ್ಯಂಡ್ ದೆನ್ ಕ್ಯಾಲ್ಕುಲೇಟ್. ಆಮೇಲೆ ಅದು ಮುಗಿದ ಕೂಡಲೇ ಓಕೆ ನಮಗೆ ಇಷ್ಟು ಕ್ವಾಂಟಿಟಿ ಆಫ್ ವಾಟರ್ ಬೇಕಂದ್ಕೊಳ್ಳಿ, ಎಲ್ಲಿಂದ ವಾಟರ್ ಬೇಕನ್ನೋದು ನೀವು ಸೋರ್ಸ್ ಆಫ್ ವಾಟರ್ ಕಲಿತೀರಿ. ಓಕೆ, ವೆನ್ ವಿ ಗೆಟ್ ದ ಸೋರ್ಸ್ ಲೈಕ್ ರಿವರ್ಸ್, ವೆಲ್ಸ್, ವಾಟ್ ಎವರ್ ಇಸ್ ದರ್, now how to take that water ಅನ್ನೋದು ನೀವು ಕಲಿಬೇಕು. ಸೊ then comes your intake structures. So when you take the water, then you want to know what is the quality of the water before the treatment. ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ನೀವು ಇದು ಸಬ್ಜೆಕ್ಟ್ ಆಲ್ರೆಡಿ ಕಲ್ತಿದ್ರೆ, ನಮ್ಮದು ಕೋರ್ಸ್ ಜಾಯ್ನ್ ಆಗಿದ್ರೆ ಗೊತ್ತಿರೋದು ನಾನು ಏನು ಎಕ್ಸ್ಪ್ಲೇನ್ ಮಾಡಾಕ್ತೀನಿ ಅನ್ನೋದು. ಸೊ ವಾಟರ್ ಯಾವ ಟೈಪ್ ಕ್ವಾಲಿಟಿ ಐತೆ ಅನ್ನೋದು ನೋಡ್ತೀರಿ. ಆಮೇಲೆ ಅದ್ರದ್ದು ಕ್ವಾಲಿಟಿ ನೋಡ್ಕೊಂಡು ಓಕೆ ಹಾರ್ಡ್ನೆಸ್ ಈಸ್ ಮೋರ್ ಆರ್ ಆಕ್ಸಿಜನ್ ಈಸ್ ಲೆಸ್. ಸೊ ಈ ಟೈಪ್ ಎನಿ dissolved organic matter is more,
ಸೊ ಅದರದ್ದು ಪ್ರಕಾರ ನೋಡ್ಕೊಂಡು ವಿ ವಿಲ್ ಗೋ ಫಾರ್ ರಿಮೂವಲ್ ಆಫ್ ದೋಸ್ ಪರ್ಟಿಕ್ಯುಲರ್ ಥಿಂಗ್ಸ್ ರೀಚಿಂಗ್ ಆ್ಯಸ್ ಪರ್ ದ BIS ಸ್ಟ್ಯಾಂಡರ್ಡ್ಸ್. ಓಕೆನಾ? ಸೊ ಅದಕ್ಕೆ ನಿಮಗೆ ನೆಕ್ಸ್ಟ್ ಬರುತ್ತೆ ವಾಟರ್ ಟ್ರೀಟ್ಮೆಂಟ್. ಸೊ ಒನ್ಸ್ ದ ವಾಟರ್ ಈಸ್ ಟ್ರೀಟೆಡ್, ಆಬ್ವಿಯಸ್ಲಿ ಯು ವಿಲ್ ಸಪ್ಲೈ ದಟ್ ವಾಟರ್ ಫಾರ್ ದ ಎಂಟೈರ್ ವಿಲೇಜ್ ಆರ್ ದ ಸಿಟಿ. ದೆನ್ ಕಮ್ಸ್ ಯುವರ್ ಪೈಪ್ ಅಪರ್ಟೆನೆನ್ಸಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್. ಸೊ ಇದು ವಾಟರ್ ಸಪ್ಲೈ ಆದ್ಕೊಳ್ಳೆ ಮನೆಗೆ, ದೆನ್ ದ ವೇಸ್ಟ್ ಜನರೇಟ್ಸ್. ಸೊ ದ್ಯಾಟ್ ಈಸ್ ವಾಟ್ ಈಸ್ ದ ವಿ ನೀಡ್ ಸೀವರ್ಸ್ ಫಾರ್ ದ್ಯಾಟ್. ಸೊ ಈ ಆರ್ಡ್ರ್ ಒಳಗೆ ಕಲಿಬೇಕು. ಸೊ ನೀವೀಗ ಇಲ್ಲಿ ಕ್ವಾಲಿಟಿ ಕಲಿತ ದೆನ್ ಆಫ್ಟರ್ ದ್ಯಾಟ್ ಇಫ್ ಯು ಸೇ ಐ ಆಮ್ ಸ್ಟಡಿಂಗ್ ಇಂಟೆಕ್ ಸ್ಟ್ರಕ್ಚರ್ಸ್, ನೋ, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಹೀಗೆಲ್ಲ ಉಲ್ಟಾ ಪುಲ್ಟಾ ಕೊತ್ತಿರ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಈಗ ಪ್ಯೂರಿಫಿಕೇಷನ್ ಆಫ್ ವಾಟರ್ ಕೊಟ್ಟಿರ್ತಾರೆ. ಸೊ ಇದ್ರೊಳಗೆ ಅವರು 1-2-3 ಡಿಫ್ರೆಂಟ್ ಸ್ಟೆಪ್ಸ್, ಬಿಕಾಸ್ ದೇರ್ ಆರ್ ಮೆನಿ ಸ್ಟೆಪ್ಸ್ ಇನ್ ವಾಟರ್ ಟ್ರೀಟ್ಮೆಂಟ್, ಇಸಂಟ್ ಇಟ್? ಸೊ ಇದ್ರೊಳಗೆ 1-2-3 ಅವ್ರು ಮಿಸ್ ಮಾಡಿದ್ರು ದೇ ವಿಲ್ ಬಿ ಇನ್ ದ ಎಕ್ಸಾಮ್. ಡೋಂಟ್ ಅಸ್ಯೂಮ್ ದ್ಯಾಟ್ ದೇ ವಿಲ್ ನಾಟ್ ಆಸ್ಕ್ ಕ್ವಶನ್ಸ್ ಆನ್ ದ್ಯಾಟ್. ಒನ್ಸ್ ದೇ ಹ್ಯಾವ್ ಮೆನ್ಷನ್ಡ್ ಪ್ಯೂರಿಫಿಕೇಷನ್ ಆಫ್ ವಾಟರ್, ಸೊ ಈ ಟೈಪ್ ವರ್ಡ್ಸ್ ಚೇಂಜ್ ಮಾಡ್ಯಾರ ಇದು ಪರ್ಟಿಕ್ಯುಲರ್ ಎಕ್ಸಾಮ್ ಒಳಗೆ. ಸೊ ಪ್ಯೂರಿಫಿಕೇಷನ್ ಆಫ್ ವಾಟರ್ ಇಸ್ ನಥಿಂಗ್ ಬಟ್ ವಾಟರ್ ಟ್ರೀಟ್ಮೆಂಟ್. So we as a civil engineer, we should know at least this much, isn't it? Purification of water andre enri, it is just the treatment of the water. Okay na? So pumping and distribution system. So everything is there. Then comes your wastewater engineering. So idunu avaru ondondondon different order ದಾಗ ಐತಿ. ಆಮೇಲೆ ಇದು ಲಾಸ್ಟ್ನೇದು ಭಾಳ ಜನಕ್ಕೆ ಕನ್ಫ್ಯೂಷನ್ ಐತಿ, ಎಲಿಮೆಂಟ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರ್ಸ್ ಆಸ್ ವೆಲ್ ಆಸ್ ಎಲಿಮೆಂಟ್ಸ್ ಆಫ್ ಟೌನ್ ಪ್ಲಾನಿಂಗ್. ಓಕೆನಾ? ಸೊ ಅದು ಲಾಸ್ಟ್ ಟಾಪಿಕ್ ನಾನು ಆ್ಯಡ್ ಮಾಡೀನಿ. ನಾನು ಹೇಳಿದ್ನಲ್ಲ, ನಾನೇ ಟೀಚ್ ಮಾಡೀನಿ. ಸೊ ಇನ್ಸ್ಟೆಡ್ ಆಫ್ ಮೇಕಿಂಗ್ ದೆಮ್ ಆ್ಯಸ್ 2 different ಚಾಪ್ಟರ್ಸ್, ಐ ಹ್ಯಾವ್ ಟಾಟ್ ಇನ್ 1 particular ಹೆಡಿಂಗ್, ಬಟ್ ಇನ್ಸೈಡ್ ಯು ವಿಲ್ ಫೈಂಡ್ ಪ್ಲೆಂಟಿ ಆಫ್ ವೀಡಿಯೋಸ್. ಸೊ ಇಟ್ಸ್ ನಾಟ್ ಲೈಕ್ ಇದನ್ನು ಒಂದು ಕ್ಲಿಕ್ ಮಾಡಿದ ಕೂಡ ನಿಮಗೆ ಒಂದು ವೀಡಿಯೋ ಇರೋದಿಲ್ಲ. ಸೊ ಬೇಸ್ಡ್ ಆನ್ ಹೌ ಬಿಗ್ ದಟ್ ಚಾಪ್ಟರ್ ಈಸ್, ವಾಟ್ ಈಸ್ ಟು ಬಿ ಟಾಟ್, ಅದರದ್ದು ಪ್ರಕಾರ ಅಷ್ಟೊಂದು ವೀಡಿಯೋಸ್ ಒಳಗಿರ್ತಾವೆ. ತಿಳಿತಲ್ಲ? ಸೊ ಅದೆಲ್ಲ ಕಂಬೈನ್ಡ್. ಯಾಕಂದ್ರೆ ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ಅಗೇನ್ old PWD AE as well as the present AEE syllabus ಐತಿ. So everything, not even single word they have changed, where the notification happened in the year 2019 as well as 2021. other syllabus ಏನೈತಿ ಅದೈತಿ. ಸೊ ಎವ್ರಿಥಿಂಗ್ ಇಸ್ ದೇರ್, ಡೋಂಟ್ ವರಿ ಅಬೌಟ್ ದಟ್. ಓಕೆನಾ? ಸೊ ಈಗಿದು ನಿಮ್ಮದು ಆ ಸಬ್ಜೆಕ್ಟ್ ಅದು. ನೆಕ್ಸ್ಟ್ ಕಮ್ಸ್ ಯುವರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದನ್ನು ನಿಮ್ಮದು PWD AE ಸಿಲೆಬಸ್ ಆಸ್ ವೆಲ್ ಆಸ್ AEE. AEE ಏನೈತಿ ನನಗೆ ಅಷ್ಟು ನೆನಪಿಲ್ಲ. ಲೆಟ್ ಮೀ ಚೆಕ್. CTM ಇತ್ತೋ ಇಲ್ಲೋ, ಐ ಆಮ್ ನಾಟ್ ಶ್ಯೂರ್. ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್, ದೆನ್ ಸರ್ವೇಯಿಂಗ್, ಎನ್ವೈರ್ಮೆಂಟಲ್. ಓಕೆ, ಸೊ ಇದ್ರೊಳಗೆ CTM ಇಲ್ಲ ಆ್ಯಕ್ಚುಲಿ. ಓಕೆ, ಬಟ್ PWD AE ಒಳಗಿತ್ತದು. ಸೊ ಅದೇನು ಸಿಲೆಬಸ್ ಐತಿ, ಸೇಮ್ ಸಿಲೆಬಸ್ ಇಸ್ ಕಾಪಿ ಪೇಸ್ಟೆಡ್ ಹಿಯರ್. ಸೊ ಈಗ ನೀವು ನಮ್ಮದು ಕೋರ್ಸ್ ಓಪನ್ ಮಾಡಿ ನೋಡಿದ್ರೆ ಅಂದ್ರೆ ಅದ್ರೊಳಗೆ CTM ಮತ್ತು ಐತಿ ಇಲ್ಲಿ. ಸೊ ಐ ವಿಲ್ ಜಸ್ಟ್ ಶೋ ಯು ದ್ಯಾಟ್. ಓಕೆ, ಸೊ ದೀಸ್ ಆರ್ ಆಲ್ ದ ಟಾಪಿಕ್ಸ್. ಸೊ ಇವೆಲ್ಲ ನೀವು ಟಾಪಿಕ್ಸ್ ನೋಡಿದ್ರೆ ಅದ್ರೊಳಗೆ ಕಾಣೋದಿಲ್ಲ, ಮೇಡಮ್ ಇದೆಲ್ಲ ಐತ್ರಿ ಲೇಬರ್ ಓದು ಅಂತಂದು, ಲೈಕ್ ಲೇಬರ್ ಮ್ಯಾನ್ ಪವರ್ ಪ್ಲ್ಯಾನಿಂಗ್ ವೇಜಸ್. ಸೊ ದೀಸ್ ಆರ್ ಆಲ್ ಲೈಕ್ ವೆರಿ ವೇಗ್ ಹೆಡ್ಡಿಂಗ್ಸ್ ಅಂತೀವಲ್ಲ ನಾವು, ವೆರಿ ವೈಡ್ ಆ್ಯಂಡ್ ವೇಗ್ ಹೆಡ್ಡಿಂಗ್ಸ್ ಅದಾವೆ. ಸೊ ಅದ್ರೊಳಗೆ ಅವೆಲ್ಲ ಸಬ್ ಹೆಡ್ಡಿಂಗ್ಸ್ ಅದಾವ. ಈಗ ನೋಡ್ರಿ ಇದ್ರೊಳಗೆ ಮೆಕನೈಜೇಷನ್ ಇನ್ ಕನ್ಸ್ಟ್ರಕ್ಷನ್ ಅಂತೈತಿ. ಮೆಕನೈಜೇಷನ್ ಈಸ್ ಕನ್ಸ್ಟ್ರಕ್ಷನ್ ಈಸ್ ನಥಿಂಗ್ ಬಟ್ ಯೂಸ್ ಆಫ್ ಮಷೀನ್ಸ್, ದಟ್ ಈಸ್ ಇಕ್ವಿಪ್ಮೆಂಟ್ಸ್ ಆರ್ ಮಷೀನ್ಸ್, ದೆನ್ ಕಾಸ್ಟ್, ಮೇಂಟೆನೆನ್ಸ್. ಸೊ ಅವೆಲ್ಲ ಅದ್ರೊಳಗೆ ಬರ್ತಾವೆ. ಸೊ ಅಗೇನ್ ಆಲ್ ಟಾಪಿಕ್ಸ್ ಆರ್ ಹಿಯರ್, ಸೊ ಯು ಕ್ಯಾನ್ ಚೆಕ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಪೇಪರ್ 1. ಸೊ ನಾನು ನಿಮಗೆ ಯಾವ ಆರ್ಡರ್ ಒಳಗೆ ಚೂಸ್ ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ನಾವು ಲೆಟ್ಸ್ ಚೆಕ್ ಫಾರ್ ಪಾರ್ಟ್ B. ಓಕೆ, ಸೊ ದಿಸ್ ಈಸ್ ಅವರ್ ಪಾರ್ಟ್ B. ಓಕೆ, ಸೊ ಇದ್ರೊಳಗೆ ನಾವು ನೋಡಿದ್ವಿ ಅಂದ್ರೆ ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್ ಅಂತೈತಿ. ಸೊ ಇದು ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್ ಪಾರ್ಟ್ 1, ಪಾರ್ಟ್ 2 ಅಂತ ಮಾಡೀನಿ ನಾನು. ಸೊ ಪಾರ್ಟ್ 1, ಪಾರ್ಟ್ 2 ಯಾಕಂದ್ರೆ ಸಮ್ ಟಾಪಿಕ್ಸ್ ಹಿಯರ್ ಬಿಲಾಂಗ್ಸ್ ಟು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ SOM, ಆ್ಯಂಡ್ ಸಮ್ ಟಾಪಿಕ್ಸ್ ಬಿಲಾಂಗ್ಸ್ ಟು ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಅದನ್ನು ಕಂಬೈನ್ ಮಾಡಿ ಅವರು ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್ ಅಂತ ಕೊಟ್ಟಾರು. ಸೊ ಅಗೇನ್ ಇಟ್ ಈಸ್ PWD AE ಸಿಲೆಬಸ್. ಸೊ ಅದ್ರ ಒಳಗೆ ಈಗ ಪಾರ್ಟ್ A ಅಂದರೆ ಏನೈತೆ ನಮ್ಮದು, ದೀಸ್ ಆರ್ ಆಲ್ ದ SOM ಚಾಪ್ಟರ್ಸ್. ದೆನ್ ಪಾರ್ಟ್ 2 ಅನ್ನೋದು ಏನೈತಿ, ದೀಸ್ ಆರ್ ಆಲ್ ದ ಸ್ಟ್ರಕ್ಚರಲ್ ಅನಾಲಿಸಿಸ್ ಟಾಪಿಕ್ಸ್. ಓಕೆ, ಸೊ ಇದನ್ನೊಂದು ಸಪ್ರೇಟ್ ಔಟ್ ಮಾಡಿ ಕೊಟ್ಟಿವು, ಯಾಕಂದ್ರೆ ನಿಮಗೆ ನಾಳೆ ಮತ್ತು ಬೇರೆ ಎಕ್ಸಾಮ್ಸಿಗೆ ಹೆಲ್ಪ್ ಅಟೆಂಡ್ ಮಾಡ್ತಿರ್ತಾರಲ್ಲ ಅವಾಗ ನಿಮಗೆ ಹೆಲ್ಪ್ ಆಗಬೇಕಂತಂದು. ಆಮೇಲೆ ದಿಸ್ ಈಸ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್, ದೆನ್ ದಿಸ್ ಈಸ್ ಅಡ್ವಾನ್ಸ್ಡ್ ಸಾಯಿಲ್ ಮೆಕ್ಯಾನಿಕ್ಸ್. ಸೊ ಇಲ್ಲೈತೆ ನೋಡ್ರಿ ಅಡ್ವಾನ್ಸ್ಡ್ ಸಾಯಿಲ್ ಮೆಕ್ಯಾನಿಕ್ಸ್. ಓಕೆನಾ? ಸೊ ದೀಸ್ ಆರ್ ಆಲ್ ಅವರ್ ಸಾಯಿಲ್ ಮೆಕ್ಯಾನಿಕ್ಸ್ ಟಾಪಿಕ್ಸ್. ಬಟ್ ಇಫ್ ಯು ಸಿ ಹಿಯರ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಏನೈತಲ್ಲ, ಸೊ ಇದನ್ನು ನೀವು ಕಲಿಬೇಕಂದ್ರೆ ಅಗೇನ್ ದಿಸ್ ಈಸ್ ವೆರಿ ವೈಡ್. ನಿಮಗೆ ಬರೀ ನೋಡೋಕೆ 4 ಟಾಪಿಕ್ಸ್ ಅದಾವ. ಬಟ್ ಇಫ್ ಯು ವಾಂಟ್ ಟು ಸ್ಟಡಿ ದಿಸ್, ದೆನ್ ಯು ಹ್ಯಾವ್ ಟು ಸ್ಟಡಿ ಫಸ್ಟ್ RCC,
and then pre-stressed concrete, so which will consume lot of your time. So that is the reason we haven't added this particular chapter or subject in the course. Okay na, so it will be very lengthy. ಯಾಕಂದ್ರೆ ನಾನು ನಿಮಗೆ ಆರ್ಡರ್ ಚೂಸ್ ಮಾಡೋಕ್ಕೆ ಹೇಳ್ತೀನಿ ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ದ ರೀಸನ್. ನೆಕ್ಸ್ಟ್ ಕಮ್ಸ್ ಹೈವೇ ಇಂಜಿನಿಯರಿಂಗ್. ಸೊ ಇದಂತೂ ಸೇಮ್ ಅನ್ನೈತಿ, ಅಲ್ಲೇನಿತ್ತು ಅದನ್ನು ಸೇಮ್ ಹೈವೇ ಇಂಜಿನಿಯರಿಂಗ್. ದೆನ್ ನೆಕ್ಸ್ಟ್ ಕಮ್ಸ್ ಯುವರ್ ಹೈಡ್ರಾಲಿಕ್ಸ್ ಆ್ಯಂಡ್ ಡ್ಯಾಮ್ಸ್. ಸೊ ಏನೈತೆ ರೀ ಇದು ಹೈಡ್ರಾಲಿಕ್ಸ್ ಆ್ಯಂಡ್ ಡ್ಯಾಮ್ಸ್? ಸೊ ಇಲ್ಲೈತೆ ನೋಡಿರಿ. ಸೊ ಹೈಡ್ರಾಲಿಕ್ಸ್ ಆ್ಯಂಡ್ ಡ್ಯಾಮ್ಸ್ ಅಂದ್ರೆ ನಿಮ್ಮದು ಇಟ್ ಈಸ್ ಹ್ಯಾವಿಂಗ್ ಯುವರ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಓಪನ್ ಚಾನಲ್ ಫ್ಲೋ. ಓಕೆ, ಸೊ ಓಪನ್ ಚಾನಲ್ ಫ್ಲೋ ಅನ್ನೋದು ಈ ಟೈಪ್ ಬರ್ದಾರ ಅವ್ರು ನೋಡು. ಇಷ್ಟಕ್ಕನ ಇಟ್ ಈಸ್ ಎಂಟೈರ್ ಸಬ್ಜೆಕ್ಟ್ ಆ್ಯಕ್ಚುಲಿ, ಆ್ಯಂಡ್ ರೆಸ್ಟ್ ಅದರ್ ಟಾಪಿಕ್ಸ್ ಬಿಲಾಂಗ್ಸ್ ಟು ಯುವರ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಅದರ ಸಂಬಂಧ ಇದು ಹೈಡ್ರಾಲಿಕ್ಸ್ ಒಳಗೆ, ಓಕೆನಾ. ಸೊ ಇದು ಹೈಡ್ರಾಲಿಕ್ಸ್ ಪಾರ್ಟ್ 1 ಒಳಗೆ ಏನೈತಿ, ಇಟ್ ಈಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಆ್ಯಂಡ್ ಹೈಡ್ರಾಲಿಕ್ಸ್ ಪಾರ್ಟ್ 2. ಓಕೆ, ಸೊ ದಿಸ್ ಈಸ್ ಯುವರ್ ಓಪನ್ ಚಾನಲ್ ಆಸ್ ವೆಲ್ ಆಸ್ ಅದರ್ ಟಾಪಿಕ್ಸ್. ಓಕೆನಾ, ಸೊ ತಿಳಿತಲ್ಲ, ದೇರ್ ಈಸ್ ನೋ ಕನ್ಫ್ಯೂಷನ್ ಇನ್ ದಿಸ್. ನಾವು coming to next one, theory of elasticity. So again, if you see the topics here, so these are all almost similar to that of your strength of materials chapter or the topics. So that's the reason we haven't made separate subject of this. Amele deflection of beams no iti, so some part is in structural analysis as well as some part is in strength of materials, so which will be covered in your advanced structures. Now coming to basic electronics, so ಇದನ್ನಂತೂ ನಾವು ಪ್ರೊವೈಡ್ ಮಾಡೋಕ್ಕತ್ತಿಲ್ಲ, ನೀವು ಪ್ರಿಪೇರ್ ಮಾಡೋಕ್ಕತ್ತಿಲ್ಲ, ನನಗೆ ಗೊತ್ತೈತದು. ಸೊ ನಾವು ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೇಡಮ್ ನಾವು ಯಾವ ಆರ್ಡರ್ ಒಳಗೆ ಚೂಸ್ ಮಾಡಬೇಕು, ಓಕೆ, ವೆನ್ ಯು ಆರ್ ಸ್ಟಡಿಂಗ್. ಸೊ ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಬೇಕು, ಬಿಕಾಸ್ ದಿಸ್ ಈಸ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್, ಸೊ ಯು ಹ್ಯಾವ್ ಟು ಬಿ ಲೈಕ್ ವೆರಿ ಸ್ಪೆಸಿಫಿಕ್ ವೆನ್ ಯು ಆರ್ ಸ್ಟಡಿಂಗ್. ಸೊ ಈ ಪಾರ್ಟ್ ಎ ಒಳಗೆ ನಾನು ನಿಮಗೆ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟೇನಿ, ಈ ಟೈಪ್ ನೀವು ಚೂಸ್ ಮಾಡಿರಿ. First subject should be your public health engineering. Write down, if you are watching my video, write down. So first subject ನೀವು public health engineering choose ಮಾಡ್ರಿ. Second subject ನೀವು roads and bridges choose ಮಾಡ್ರಿ. All together, these together, ಅದಕ್ಕೆ ನಾವು ನೋಡ್ರಿ 2 ಅದು ಕೊಟ್ಟೇವೆ. ನಿಮ್ಗೆ ಕನ್ಫ್ಯೂಷನ್, ದಿಸ್ ಪ್ಯಾಕೇಜ್ ವಿ ಹ್ಯಾವ್ ಮೇಡ್ ಇಟ್ ಲೈಕ್ ವೆರಿ ಕ್ಲಿಯರ್. ಸೊ ನೀವು ಬರೀ WRD AW ಒಂದೇ ಅಟೆಂಡ್ ಮಾಡ್ತಂದ್ರೂ, ಇಫ್ ಯು ಸ್ಟಡಿ ಓನ್ಲಿ ದಿಸ್ ಮಚ್ ಇಟ್ ಈಸ್ ಸಫಿಷಿಯಂಟ್. ಸೊ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್, so these together are in the second subject or second preference. ಈ ಟೈಪ್ ಚೂಸ್ ಮಾಡಿರಿ. ನೆಕ್ಸ್ಟ್ ಥರ್ಡ್ ಪ್ರೆಫರೆನ್ಸ್ ಯಾವ್ದು ಕೊಡ್ರಿ ಅಂದ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ, ದೆನ್ ಫೋರ್ತ್ ಪ್ರೆಫರೆನ್ಸ್ ಏನು ಕೊಡ್ರಿ ಅಂದರೆ ಇರಿಗೇಷನ್ ಇಂಜಿನಿಯರಿಂಗ್, ಬಿಕಾಸ್ ಇಫ್ ಯು ಸಿ ಇರಿಗೇಷನ್ ಇಂಜಿನಿಯರಿಂಗ್ ಇಟ್ ಈಸ್ ವೆರಿ ವೆರಿ ವಾಸ್ಟ್, ಇಟ್ ಈಸ್ ಲೈಕ್ MTech level, very vast. So instead of that you have other 3 easy subjects. Okay, so you can choose them. ಎನಿವೇಸ್ ಎಕ್ಸಾಮಿಗೆ ನೀವು ಎರಡೇ ಚೂಸ್ ಮಾಡಬೇಕು. ಬಟ್ ಇನ್ ಕೇಸ್ ಈಗ ಒಬ್ಬೊಬ್ಬರಿಗೆ ನನಗೆ ಲೈಕ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಬೇಡ ಅಂತಾರೆ, ಓಕೆ, ಯು ಕ್ಯಾನ್ ಗೋ ಟು ರೆಸ್ಟ್ ಅದರ್ 2 subjects. ಸೊ ದ್ಯಾಟ್ಸ್ ದ ರೀಸನ್ ಐ ಆಮ್ ಗಿವಿಂಗ್ ಯು 3 best choices or preference. The first one is public health. Keep first one as public health engineering, because I have taught very much in detail with lot of numericals, derivations, everything. I will 100% assure you that ನೀವು ಆ ಸಬ್ಜೆಕ್ಟ್ ಓದಿ ಚೂಸ್ ಮಾಡಿದ್ರೆ you will not miss even a single question. If you want, once the exam is done, I will be discussing this part. Environmental engineering paper na discussion ಮಾಡ್ತನೋ everything. Okay, detailed ನಿಮ್ಗೆ derivations ಐತಿ, notes ಐತಿ, then lot of numericals ಅದಾವ. So I highly recommend you to choose public health engineering as first option, second option as roads and bridges, third one in case you can choose construction technology and management. Okay na? But I suggest not to choose irrigation engineering, because the syllabus is very vast and there are lot of other different topics also. Okay, and those topics will not be helping you for other competitive exams. So other ಸಂಬಂಧ ಈ ಟೈಪ್ ಹೇಳೋದು. Now coming to part B. ಸೊ ಬರೀರಿ, ನಾನೇನು ಹೇಳಕತ್ತೇನೆ ಅದನ್ನು ಬರೀರಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಕ್ಲಿಯರ್ ಫಾರ್ ಯು. ಸೊ ಪಾರ್ಟ್ ಬಿ ಒಳಗೆ ನೀವು ಫಸ್ಟ್ ಪ್ರೆಫರೆನ್ಸ್ ಹೈಡ್ರಾಲಜಿ ಕೊಡ್ರಿ. ಓಕೆ, ಸೊ ಫಸ್ಟ್ ಪ್ರೆಫರೆನ್ಸ್ we have taught like very much in detail, so you can choose that hydrology just by closing the eyes. Then second preference you can choose highway engineering. Then third preference you can choose advanced soil mechanics. Again everything is covered. Third preference you can keep as advanced soil mechanics. Here I'll give you more preference. The reason is, ಇಲ್ಲಿ ನೀವು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಚೂಸ್ ಮಾಡಿದರೆ ಇಲ್ಲಿ ನೀವು ಪಬ್ಲಿಕ್ ಹೆಲ್ತ್ ಚೂಸ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಚೂಸ್ ಮಾಡಿದರೆ ಇಲ್ಲಿ ಹೈವೇ ಚೂಸ್ ಮಾಡೋಕ್ಕೆ ಬರೋದಿಲ್ಲ.
ಸೊ ಇವನು ಎರಡು ಬಿಟ್ಟು ಯು ಶುಡ್ ಹ್ಯಾವ್ ಅದರ್ ಆಪ್ಷನ್. ಸೊ ಇನ್ ಕೇಸ್ ಇಫ್ ಯು ಚೂಸ್ ರೋಡ್ಸ್ ಆ್ಯಂಡ್ bridges and public health engineering, then here you can choose hydrology and then you can choose advanced soil mechanics. So these two you can put as the preference. Okay, then the fourth preference is, if you don't choose environmental engineering, then you can keep the preference as public health engineering. Then fifth preference, you can keep advanced structure, which is having SOM as well as structural analysis in that. Then sixth preference you can keep as hydraulics and dams. Okay, that is your fluid mechanics as well as open channel flow. So adunu new option idri, even that is also really good. Okay, for example roads and bridges ಕೊಟ್ಟು public health engineering ಕೊಟ್ರೆ ಅಂದ್ರೆ ಇಲ್ಲಿ ನೀವು hydrology and hydraulics and dams choose ಮಾಡ್ರಿ, ಅಥವಾ hydrology and advanced soil mechanics choose ಮಾಡ್ರಿ. ಇಲ್ಲ ಅಂದರೆ ನಿಮಗೆ ಇಫ್ ಯು ಆರ್ ಸ್ಟ್ರಾಂಗ್ ಇನ್ ನ್ಯೂಮರಿಕಲ್ ಸಬ್ಜೆಕ್ಟ್ಸ್, ಇಫ್ ಯು ಲೈಕ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಆರ್ SOM, okay, then you can choose advanced structures. Now coming to, okay, so ಏನು ಹೇಳಾಕತ್ತಾರೆ ಸ್ವಲ್ಪ ಸ್ಟೂಡೆಂಟ್ಸು ಲೈಕ್ PWD AEE ಪ್ರಿಪೇರ್ ಆಗಕತ್ತೀರಿ, ಅದರ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿರ್ತೀರಿ. ಸೊ ಅವಾಗ ನೀವು ಯಾವ ಟೈಪ್ ಆಫ್ ಕೋರ್ಸ್ ಚೂಸ್ ಮಾಡ್ಬೇಕು ಅನ್ನೋದು ನಿಮಗೆ ಡೌಟ್ ಐತಿ. ಓಕೆ, ಯಾವ್ದು ಕೋರ್ಸ್ ನಾನು ಜಾಯ್ನ್ ಆದ್ರೆ ನನಗೆ ಹೆಚ್ಚು ಬೆನಿಫಿಷಿಯಲ್ ಐತಿ, ವಿಚ್ ಹ್ಯಾಸ್ ಮೋರ್ ಸಬ್ಜೆಕ್ಟ್ಸ್, ವಿಚ್ ಹ್ಯಾಸ್ ಆಲ್ ದ ಸಿಲೆಬಸ್ ಅನ್ನೋದೈತಿ, ಅದನ್ನು ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಿಮಗೆ WRD AEE ಒಂದೇ ಬೇಕಂದ್ರೆ ದೆನ್ ಯು ನೀಡ್ ಟು ಚೂಸ್ ದಿಸ್. ನಿಮಗೆ PWD AEE ಒಂದೇ ಬೇಕಂದ್ರೆ ದೆನ್ ಯು ನೀಡ್ ಟು ಚೂಸ್ ದಿಸ್ ಕೋರ್ಸ್, ಬಿಕಾಸ್ ದಿಸ್ ಇಸ್ ಹ್ಯಾವಿಂಗ್ ಓನ್ಲಿ PWD AEE ಸಿಲೆಬಸ್. ಓಕೆನಾ? ಸೊ ಯಾರು ಎಲಿಜಿಬಲ್ ಇರಲಿಲ್ಲಲ್ಲ ಲಾಸ್ಟ್ ಟೈಮು PWD AEEಗೆ, ಸೊ ನಿಮಗೆ ನಾನು ಇದನ್ನು ಇನ್ಫಾರ್ಮೇಷನ್ ಕೊಡ್ಬೇಕಂತೂ. ಓಕೆ, ಸೊ ರೆಸ್ಟ್ ಆಲ್ ರಿಮೇನ್ ಸೇಮ್. ಇದ್ರೊಳಗೆ ಹೆಂಗಿರುತ್ತೆ ಅಂದ್ರೆ ಅದ್ರ ಗತೆ ಚಾಯ್ಸ್ ಇರೋದಿಲ್ಲ, ಯು ಹ್ಯಾವ್ ಟು ರೈಟ್ ಆಲ್ ದ 4 ಪೇಪರ್ಸ್. ಸೊ ಪೇಪರ್ 1 ಒಳಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇರತ್ತೆ, ರೈಲ್ವೆ ಆ್ಯಂಡ್ ಇಂಟರ್ನಲ್ಸ್, ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್ ಇರತ್ತೆ. ಪೇಪರ್ 2 ಒಳಗೆ SOM, SA ಆ್ಯಂಡ್ RCC ಆ್ಯಂಡ್ PSC. ಪೇಪರ್ 3 ಒಳಗೆ ಬಿಲ್ಡಿಂಗ್ ಮಟೀರಿಯಲ್ಸು, ಸ್ಟೀಲ್ ಸ್ಟ್ರಕ್ಚರ್ಸು, CTM. CTM ಐತೆ ನೋಡ್ರಿ ಇದ್ರೊಳಗೆ, CTM. ದೆನ್ ಸಾಯಿಲ್ ಮೆಕ್ಯಾನಿಕ್ಸ್. ಸೊ ಇದೆಲ್ಲ ನಿಮ್ಮದು 4th ಪೇಪರು. ದೆನ್ 5th ಪೇಪರ್ ಒಳಗೆ ನಿಮ್ಗೆ ಸರ್ವೇಯಿಂಗು, FM, ಹೈಡ್ರಾಲಜಿ, ಇರಿಗೇಷನ್ ಇಂಜಿನಿಯರಿಂಗ್. ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂದ್ರೆ ಇರಿಗೇಷನ್ ಇಂಜಿನಿಯರಿಂಗ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಇವು ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ ಇಲ್ಲಿ PWD AEE ಕೋರ್ಸ್ ಒಳಗೆ ನಿಮಗೆ ಸಿಗ್ತೈತಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲೇ ಅವೆಲ್ಲ ಸಿಗ್ತಾವೆ, ಓನ್ಲಿ PWD AEE ಸಿಲೆಬಸ್. ಸೊ ಇದ್ರೊಳಗೆ ನಾವು ರೀಸೆಂಟಾಗಿ ಏನು ಎಕ್ಸಾಮ್ ಆಗಿತ್ತಲ್ಲ, ಸೊ ಅದು ಪೇಪರ್ ಅನಾಲಿಸಿಸೂ ನಾವು ಮಾಡೀವು, ಸೊ ದ್ಯಾಟ್ ಯು ವಿಲ್ ಗೆಟ್ ಸಮ್ ಎಕ್ಸ್ಪೀರಿಯನ್ಸ್. ಸೊ ಟೆಕ್ನಿಕಲ್ ಪೇಪರ್ ಅನಾಲಿಸಿಸ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಕೋರ್ಸ್. ಓಕೆನಾ? ಸೊ ತಿಳಿತದು. ನೆಕ್ಸ್ಟ್ ಕೋರ್ಸ್ ಯಾವುದಂದ್ರೆ ಈಗ ಪ್ಲಸ್ ಕೋರ್ಸ್. ಸೊ ಇದ್ರೊಳಗೆ ಹೆಂಗಂದ್ರೆ ಯಾರಿಗೆ ನೀವು ಎಲ್ಲ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರ್ತೀರಲ್ಲ, ವೆದರ್ ಇಟ್ ಈಸ್ AE ಆರ್ AEE ಆರ್ ಈವನ್ ಟೆಕ್ನಿಕಲ್ JE. ಓಕೆ, ಸೊ ರೀಸೆಂಟಾಗಿ ರೂಲ್ಸ್ ಚೇಂಜ್ ಮಾಡ್ಯಾರು. ಫಾರ್ ಸಮ್ ದೇರ್ ವಿಲ್ ಬಿ ಲೈಕ್ ಟೆಕ್ನಿಕಲ್ ಪೇಪರ್ಸ್. ಆಮೇಲೆ ಸೇಮ್ ಹ್ಯಾಪನ್ಡ್ ವಿತ್ BWSSB JE ಆಲ್ಸೋ. ಸೊ ನಿಮಗದಿತ್ತಂದ್ರೆ ದೆನ್ ಯು ನೀಡ್ ಟು ಚೂಸ್ ದಿಸ್ ಪ್ಲಸ್ ಕೋರ್ಸ್. ಸೊ ದ್ಯಾಟ್ಸ್ ವೈ ಇಟ್ ಈಸ್ ರಿಟರ್ನ್ ಹಿಯರ್ ಆಸ್ ಹೆಲ್ಪ್ಫುಲ್ ಫಾರ್ ಆಲ್ ದ ಎಕ್ಸಾಮ್ಸ್. ಓಕೆನಾ? ಫಾರ್ ಆಲ್ ದ ಎಕ್ಸಾಮ್ಸ್ ಯು ಕ್ಯಾನ್ ಚೂಸ್ ದಿಸ್, which includes WRD AEE syllabus, PWD AEE syllabus, as well as extra subjects in that. ನಿಮಗೆ 1 year ವ್ಯಾಲಿಡಿಟಿ ಬೇಕಂದ್ರೆ ಯು ನೀಡ್ ಟು ಚೂಸ್ ದಿಸ್. ಸೊ ಇದ್ರೊಳಗೆ ನಿಮಗೆ ವಿಡಿಯೋ ಲೆಕ್ಚರ್ಸು, ಟೆಸ್ಟ್ ಸೀರೀಸು, ಪ್ರೀವಿಯಸ್ ಇಯರ್ಸ್ 35 ಕ್ವಶನ್ ಪೇಪರ್ಸು, ಆಸ್ ವೆಲ್ ಆಸ್ ನಿಮಗೆ ನೋಟ್ಸು. ಸೊ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್. ಆಮೇಲೆ ನಿಮಗೆ ಪ್ರೈಮ್ ಕೋರ್ಸ್ ಹತ್ತೈತಿ. ಈ ಪ್ರೈಮ್ ಕೋರ್ಸ್ ಒಳಗೆ ನಿಮಗೆ ರ್ಯಾಂಕ್ ಬೂಸ್ಟರ್ ಕೋರ್ಸ್ ಅಂತ ಇರ್ತೈತಿ. ರ್ಯಾಂಕ್ ಬೂಸ್ಟರ್ಸ್ ಅಂದ್ರೆ we have provided around 10,000 questions of 15 subjects. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ 10,000 questions of 15 subjects ಅದಾವು. ಸೊ ದೇ ವಿಲ್ ಬಿ ಹೆಲ್ಪಿಂಗ್ ಯು ದೇರ್. ಸೊ ನಿಮಗೆ ಅದನ್ನು ಬೇಕಂದ್ರೆ, ಯಾಕಂದ್ರೆ ನೀವು ರೀಸೆಂಟಾಗಿ ಲಾಂಚ್ ಮಾಡೀವು, ನೀವೇ ಕೇಳ್ತೀರಿ ಲೈಕ್ ಮೇಡಮ್ ನಮಗೆ ಪ್ರಾಕ್ಟೀಸ್ ಕ್ವಶನ್ಸ್ ಬೇಕಂತ. ದ್ಯಾಟ್ಸ್ ದ ರೀಸನ್ ವಿ ಹ್ಯಾವ್ ಲಾಂಚ್ಡ್ ದಿಸ್ ರ್ಯಾಂಕ್ ಬೂಸ್ಟರ್ ಕೋರ್ಸ್. ಓಕೆ, ಇಲ್ಲೈತಿ ಆ್ಯಂಡ್ ದ್ಯಾಟ್ ಈಸ್ ಇನ್ಕ್ಲೂಡೆಡ್ ಇನ್ ಯುವರ್ ಪ್ರೈಮ್ ಕೋರ್ಸ್. ಓಕೆನಾ? ಸೊ ಆಮೇಲೆ ಯಾರಿಗೆ ಜನರಲ್ ಸ್ಟಡೀಸ್ ಅಷ್ಟೇ ಬೇಕು, ದಿಸ್ ಇಸ್ ದ ಕೋರ್ಸ್. ಯಾರಿಗೆ ಕಂಪಲ್ಸರಿ ಕನ್ನಡ ಬೇಕು, ದಿಸ್ ಇಸ್ ದ ಕೋರ್ಸ್. ಯಾರಿಗೆ MCQ ಟೆಸ್ಟ್ ಸೀರೀಸ್ ಬೇಕು, ದಿಸ್ ಇಸ್ ದ ಕೋರ್ಸ್. ಯಾರಿಗೆ SSC JE ಬೇಕು, ದಿಸ್ ಇಸ್ ದ ಕೋರ್ಸ್. ಯಾರಿಗೆ ಗ್ರೂಪ್ C ಎಕ್ಸಾಮ್ಸದ್ದು ಲೈಕ್ ಕಮ್ಯುನಿಕೇಷನ್ ಪೇಪರ್ ಅಂತೀವಿ, ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಅನ್ನೋದು, ದಿಸ್ ಇಸ್ ದ ಕೋರ್ಸ್. ಓಕೆನಾ? ಸೊ ದೀಸ್ ಆರ್ ಆಲ್ ದ ಡೀಟೇಲ್ಸ್ ವಾಟ್ ಐ ವಾಂಟೆಡ್ ಟು ಶೇರ್. ಸೊ ನಿಮಗೊಂದು ಕ್ಲಿಯರಿಟಿ ಸಿಕ್ತು.
ಲೈಕ್ ಯಾವ್ಯಾವ ಸಬ್ಜೆಕ್ಟ್ಸ್ ನೀವು ಚೂಸ್ ಮಾಡಬೇಕು ಅಂತ WRD AEE ಸೊ ನೀವು ಏನಾದರೂ PWD AEE ಕಾನ್ಸಂಟ್ರೇಷನ್ ಕೊಡ್ತಿದ್ರೆ ಅಂದ್ರೆ ನಾ ಏನು ನಿಮಗೆ ಪ್ರೆಫರೆನ್ಸ್ ಹೇಳಿದ್ನಲ್ಲ ಆ ಪ್ರೆಫರೆನ್ಸ್ ಒಳಗೆ ಓದ್ರಿ ಫಸ್ಟು ಆ ಸಬ್ಜೆಕ್ಟ್ಸ್ ಚೂಸ್ ಮಾಡಿರಿ ದ್ಯಾಟ್ಸ್ ಹೌ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ WRD AEE ಫಸ್ಟ್ ಆ್ಯಂಡ್ ದ್ಯಾಟ್ ಸಬ್ಜೆಕ್ಟ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಅದರ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಲೈಕ್ ನಾನು ನಿಮ್ಗೆ ಹೇಳಿದ್ನಿ CTM ಪೇಪರ್ A ಒಳಗೆ ನೀವು ಚೂಸ್ ಮಾಡಿದ್ರೆ ಅಂದ್ರೆ ದಟ್ ಈಸ್ ಪಾರ್ಟ್ A ಒಳಗೆ ಚೂಸ್ ಮಾಡಿದ್ರೆ PWD AEE ಹೆಲ್ಪ್ ಆಕೈತೆ ಅದು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಇಲ್ಲಿ ನೀವು ಓದಿದ್ರೆ ಅಂದ್ರೆ ಅಲ್ಲಿನೂ ಹೆಲ್ಪ್ ಆಕೈತಿ ಸೊ ಡೋಂಟ್ ಕಮ್ ಇನ್ ದ ರಿವರ್ಸ್ ವೇ ಡೋಂಟ್ ಚೂಸ್ ಫಸ್ಟ್ PWD AEE ಸಿಲೆಬಸ್ ಫಾರ್ ಎಕ್ಸಾಂಪಲ್ ಡೋಂಟ್ ಚೂಸ್ ಸರ್ವೇಯಿಂಗ್ ಬಿಲ್ಡಿಂಗ್ ಮಟೀರಿಯಲ್ಸ್ ಎಸ್ಟಿಮೇಷನ್ ದೆನ್ ಏರ್ಪೋರ್ಟ್ಸ್ ಟನಲ್ಸ್ ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್ ಅವನ್ನೆಲ್ಲ ಚೂಸ್ ಮಾಡಬೇಡ್ರಿ ಬಿಕಾಸ್ ಅವೆಲ್ಲ ನಿಮಗೆ RWS AEE ಒಳಗೆ ಇಲ್ಲ ತಿಳಿತಲ್ಲ ಗೋ ಇನ್ ದಿಸ್ ವೇ ಚೂಸ್ ದ ಸಬ್ಜೆಕ್ಟ್ಸ್ ವಿಚ್ ಆರ್ ಇನ್ RWS AEE ಫಸ್ಟ್ ಆ್ಯಂಡ್ ದೆನ್ ಗೋ ಫಾರ್ PWD AEE ಸಬ್ಜೆಕ್ಟ್ಸ್ ಸೊ ಇಷ್ಟೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ ಇದನ್ನು ಬಿಟ್ಟು ಮತ್ತೆ ನಿಮಗೆ ಎನಿ ಎಕ್ಸ್ಟ್ರಾ ಡೌಟ್ಸ್ ಇದ್ರೂ ಯು ಕ್ಯಾನ್ ಮೆಸೇಜ್ ಮಿ ಎನಿ ಟೈಮ್ ಆನ್ 9916085858 so this is my number you can message me on my number I'll be able to help you out with the answers if I know okay na so I think that's all I wanted to share this again I am telling you if you have any doubts you can leave a message on my WhatsApp number anytime instead of calling directly so that it will be easy for me to answer your messages so if that really needs to be conveyed over call I will call you back that is not a problem ನಾನು ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ and we will be discussing about what your doubts are okay na so saying this all the very best again I am telling you PWD AEE new notification ಬರೋದೈತಿ so they are planning to add few more vacancies in PWD AEE so don't neglect ಯಾಕಂದರೆ WRD within 30 days they should complete the process and start the recruitment ಅಂತ ಗ್ಯಾಜೆಟ್ ಒಳಗೆ ಮೆನ್ಷನ್ ಮಾಡ್ಯಾರು ಸೊ ನೀವು ಈಗ ಡಿಲೇ ಮಾಡೋದು ಆಮೇಲೆ ನೋಟಿಫಿಕೇಶನ್ ಬಂದ ಕೂಡಲೇ ಅಥವಾ ಎಕ್ಸಾಮ್ ಡೇಟ್ಸ್ ಬಂದ ಕೂಡಲೇ ಮೇಡಮ್ ಶಾರ್ಟ್ ಟೈಮ್ ಒಳಗೆ ಸಿಲೆಬಸ್ ಕವರ್ ಆಕೈತೆ ಅನ್ನೋದು ನನಗೆ ಕ್ವಶನ್ ಕೇಳ್ತೀರಿ ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ಯು ರಿಯಲಿ ವಾಂಟ್ ಟು ಟ್ರೈ ಆರ್ ಅಟೆಂಪ್ಟ್ ಆಲ್ ದೀಸ್ ಎಕ್ಸಾಮ್ಸ್ ಸೀರಿಯಸ್ಲಿ then I suggest you to start studying from now okay so saying this all the very best stay tuned with Sandpoint on Stream YouTube channel as well as Sandpoint Institute Belagavi